ಅಶ್ವ ದೇಶ ವಿದೇಶಕ್ಕೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ದೇಶ ವಿದೇಶದಲ್ಲಿ ಮೊದಲಿಗೆ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಶುರು ಮಾಡೋಣ. ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಗಾದೆ ನೀವೆಲ್ಲ ಕೇಳಿರಬಹುದು. ಇಲ್ಲೊಂದು ನ್ಯೂಸ್ ಹಾಗೇ ಇದೆ. ಬೆಂಗಳೂರಿನ CID ಘಟಕದ ಸೆಕ್ಷನ್ ಸೂಪರಿಂಟೆಂಡೆಂಟ್ BS ಅನಿತಾ ಮತ್ತು ಮಧ್ಯವರ್ತಿ ರಾಮಚಂದ್ರ ಭಟ್ ಅನ್ನೋರು ಯುವಕರಿಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಬ್ಬರನ್ನೂ ಈಗ ವಿಜಯನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮುಂದೇನು, ಜೈಲಲ್ಲಿ ಚೆಕ್ಕಿ ಪೀಸಿಂಗ್ ಅಷ್ಟೇ. ಇನ್ನು ಡ್ರಗ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ರೈಮ್ ನ್ಯೂಸ್ ಇದೆ. CCBಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ಡ್ರಗ್ ಪೆಡ್ಲರ್ಗಳ ಭೇಟಿ ಮಾಡಿದಾಗ ಯುವಕರ ಜೀವನವನ್ನೇ ಬರ್ಬಾದ್ ಮಾಡೋ ಥರ ಡ್ರಗ್ ಜಾಲದ ಬುಡವನ್ನೇ ಜಾಲಾಡಿದ್ದಾರೆ. ಸಂಪಿಗೆಹಳ್ಳಿ ವಿವಿಪುರಂ ಕಾಟನ್ಪೇಟೆ ಕೊತ್ತನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ನೈಜೀರಿಯಾ ಮೂಲದ 3 ಸೇರಿದಂತೆ ಒಟ್ಟು 8 ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮುಂದೇನು, ಇವರದು ಅದೇ ಕಥೆ, ಜೈಲಲ್ಲಿ ಮುದ್ದೆ ಮುರಿಯೋದು. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ನೋಡೋದಾದರೆ, ವಿಧಾನ ಪರಿಷತ್ನ ಪದವೀಧರರು ಮತ್ತು ಶಿಕ್ಷಕರ ತಲಾ 3 ಕ್ಷೇತ್ರಗಳಿಗೆ ನಡೀತಿರೋ ಚುನಾವಣೆಯಲ್ಲಿ ಮಂಗಳವಾರದವರೆಗೆ ಒಟ್ಟು 29 ಅಭ್ಯರ್ಥಿಗಳು ಒಟ್ಟು 40 ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಇವರಲ್ಲಿ 28 ಜನ ಗಂಡಸರೇ, ಒಬ್ಬ ಮಹಿಳೆ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಸರ್ಕಾರದ ಒಂದು ಕ್ರೈಮ್ ನ್ಯೂಸ್ ಹೇಗಿದೆ ನೋಡಿ. ಬುದ್ಧಿಮಾಂದ್ಯ ಮಕ್ಕಳಿಗೆ ಅಂತ ವಸತಿ ರಹಿತ ಶಾಲೆಯೊಂದು ಇತ್ತು. ಆದರೆ ಇದರ ಮಾನ್ಯತೆ 2020ರಲ್ಲೇ ರದ್ದಾಗಿತ್ತು. ಆದರೆ ಸರ್ಕಾರದ ಕ್ರಿಮಿನಲ್ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿಕೊಂಡು 27 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡೋಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶನ ನೀಡಿರುವುದು ಎಂಥ ಕ್ರೈಮ್ ಅಂತ ನೀವು ಯೋಚನೆ ಮಾಡಬೇಕು. ಇನ್ನು ಕರ್ನಾಟಕದಲ್ಲಿ ಎಲ್ಲ 28 ಕ್ಷೇತ್ರಗಳ ಚುನಾವಣೆ ಮುಗಿದೋಗಿದೆ. ಈಗ CM ಸಿದ್ದರಾಮಯ್ಯನವರು ಗೆಲುವು ಸೋಲಿನ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವರು DCM DKಶಿ ಮತ್ತು ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರನ್ನು ಭೇಟಿ ಮಾಡಿ ಉಸ್ತುವಾರಿ ವಹಿಸಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಗೆಲುವು ಸಾಧಿಸಬಹುದು ಅಂತ ಚರ್ಚೆ ಮಾಡಿದರಂತೆ. ಇದಕ್ಕೆ ಅಲ್ವ ಅನ್ನೋದು ತೌಡು ಕುಟ್ಟೋ ಕೆಲಸ ಅಂತ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯ, ಇದು ಎಲ್ರಿಗೂ ಗೊತ್ತು. ಅದಕ್ಕೆ ಒಂದು ತಾಜಾ ಉದಾಹರಣೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ, ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರ ದೂರುಗಳಿಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ BJP ಮತ್ತು ಕಾಂಗ್ರೆಸ್ ಮುಖಂಡರಿಗೆ ನೋಟಿಸ್ ನೀಡಿ 3 ವಾರಗಳೇ ಕಳೆದಿದ್ರೂ ಚುನಾವಣೆಗಳೇ ಮುಗಿಯೋಕೆ ಬಂದರೂ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕೆ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು, ಕಾಯೋಣ ಅಷ್ಟೇ. ಇನ್ನು ಕರ್ನಾಟಕದಲ್ಲಿ ಮರಾಠ ಮೀಸಲಾತಿಗೆ ಒತ್ತಾಯಿಸಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗುವ ಜೂನ್ 4ರಿಂದ ಮತ್ತೆ ಹೋರಾಟ ಆರಂಭಿಸ್ತೀವಿ ಅಂತ ಮೀಸಲಾತಿ ಹೋರಾಟಗಾರ ಮನೋಜ್ ಜರಾಮ್ ಹೇಳಿಕೆ ನೀಡಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ನೀಡುವ ರೀತಿಯಲ್ಲಿದೆ ಅಂತ ಹೇಳಲಾಗಿದೆ. ಜೂನ್ 4ರಿಂದ ಅನಿರ್ದಿಷ್ಟಾವಧಿಯವರೆಗೆ ನಿರಶನ ಮತ್ತು ಪ್ರತಿಭಟನೆ ಆರಂಭಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಇನ್ನು ವಿದೇಶಿ ಸುದ್ದಿಗಳನ್ನು ನೋಡೋದಾದರೆ, ಅಮೆರಿಕ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ನಡೆಸ್ತಿರೋ ದಾಳಿ ಸರಿಯಾಗಿಯೇ ಇದೆ, ಅದರಲ್ಲಿ ನಮಗೆ ಯಾವುದೇ ಮಾನವ ಹಕ್ಕುಗಳ ದಮನ ಕಾಣ್ತಾ ಇಲ್ಲ ಅಂತ ಹೇಳಿದೆ. 6 ತಿಂಗಳಲ್ಲಿ ಪ್ಯಾಲೆಸ್ಟೈನಿನ 35,000 ನಾಗರಿಕರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿದ್ರು. ಅಮೆರಿಕ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿರೋದು ನೋಡಿದರೆ ಇದು ಎಷ್ಟು ಸರಿ ಅಂತ ನೀವೇ ಯೋಚಿಸಬೇಕು. ಅದರಲ್ಲೂ ಅಮೆರಿಕದ ಸೆನೆಟರ್ ಒಬ್ಬ ಪ್ಯಾಲೆಸ್ಟೈನ್ ಮೇಲೆ ಅಣುಬಾಂಬ್ ಹಾಕಬೇಕು, ಅಮೆರಿಕ ಇದಕ್ಕೆ ಇಸ್ರೇಲ್ಗೆ ಸಹಾಯ ಮಾಡಬೇಕು ಅಂತ ಹೇಳಿರೋದು ನೋಡಿ ಇಡೀ ಜಗತ್ತೇ ಶಾಕ್ ಆಗಿದೆ. ಅಮೆರಿಕ ಇದಕ್ಕೆ ಏನು ಪ್ರತಿಕ್ರಿಯೆ ನೀಡುತ್ತೋ ಅನ್ನೋದನ್ನು ನೋಡಬೇಕು. ಇನ್ನು ಇಂಡೋನೇಷ್ಯಾದಲ್ಲಿ ಭಾರೀ ಪ್ರವಾಹ ಬಂದು 52 ಜನ ಸತ್ತೋಗಿದ್ದಾರೆ, 20 ಜನ ನಾಪತ್ತೆಯಾಗಿದ್ದಾರೆ. ಇಂಡೋನೇಷ್ಯಾದ ಸುಮಾರ್ತಾ ದ್ವೀಪ ಪ್ರದೇಶದಲ್ಲಿ ಕಳೆದ ವಾರಾಂತ್ಯ ಕಂಡು ಬಂದ ದಿಢೀರ್ ಪ್ರವಾಹದಿಂದಾಗಿ ಈ ಭಾರೀ ದುರಂತ ಸಂಭವಿಸಿದಂತ ಹೇಳಲಾಗಿದೆ. ಇನ್ನು ಅಮೆರಿಕ ಚೀನಾ ಸಂಬಂಧ ಎಣ್ಣೆ ಸೀಗೆಕಾಯಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಈಗ ಅಮೆರಿಕ ಚೀನಾದ ಎಲೆಕ್ಟ್ರಿಕ್ ವಾಹನಗಳ ಮೇಲೆ 100% 100% ತೆರಿಗೆ ವಿಧಿಸಿ ಚೀನಾಗೆ ಶಾಕ್ ನೀಡಿದೆ. ಚೀನಾದ ಎಲೆಕ್ಟ್ರಿಕ್ ವಾಹನಗಳನ್ನು ಬ್ಯಾಟ್ರಿ, ಸ್ಟೀಲ್, ಸೋಲಾರ್ ಸೆಲ್ ಹಾಗೂ ಅಲ್ಯೂಮಿನಿಯಂ ಮೇಲೆ ಅಮೆರಿಕ ಭಾರೀ ತೆರಿಗೆ ಹೇರಿದೆ. ನ್ಯಾಯಬದ್ಧವಲ್ಲದ ವ್ಯಾಪಾರದಿಂದ ಚೀನಾ ಅಮೆರಿಕದ ಕಾರ್ಮಿಕರಿಗೆ ಮೋಸ ಮಾಡ್ತಿದೆ. ಅದಕ್ಕೆ ಅಮೆರಿಕದ ಕಾರ್ಮಿಕರನ್ನು ರಕ್ಷಿಸುವ ಸಲುವಾಗಿ ಈ ಕ್ರಮ ಅಂತ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಇಲ್ಲಿಗೆ ಅಶ್ವ ದೇಶ ವಿದೇಶ ನ್ಯೂಸ್ ಮುಗಿಸ್ತೇವೆ. ನಮಸ್ಕಾರ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.